ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಅದಿತಿ ಕೃಷ್ಣ ಯೂಟ್ಯೂಬ್ ಚಾನೆಲ್. ಇವತ್ತಿನ ಟಾಯ್ ಸೀರೀಸ್ ಅಲ್ಲಿ ಯಾವ ಟಾಯ್ ಬಗ್ಗೆ ಮಾತಾಡ್ತಾ ಇದೀನಿ. ಈ ಟಾಯ್ ನ ಮಕ್ಕಳಿಗೆ ಕೊಡೋದ್ರಿಂದ ತುಂಬಾ ಬೆನಿಫಿಟ್ಸ್ ಇದೆ ಮಕ್ಕಳಿಗೆ. ಅಂಡ್ ಯಾವ್ದಪ್ಪ ಟಾಯ್ ಅಂತಂದ್ರೆ ಎಸ್, ಅದಿತಿನೂ ಸಹ ಇವತ್ತಿನ ಟಾಯ್ ಸೀರೀಸ್ ಅಲ್ಲಿ ಅದಿತಿನೂ ಇರ್ತಾರೆ. ಯಾವ್ದು ಟಾಯ್ ಅಂತಂದ್ರೆ ಎಸ್, ದಿಸ್ ಇಸ್ ದ ಒನ್. ಇದನ್ನ ಪುಷ್ ಅಂಡ್ ಗೋ ಟಾಯ್ ಅಂತ ಹೇಳ್ತೀವಿ. ಅಂತಂದ್ರೆ ಇದರಲ್ಲಿ ಕಾರ್ ಬರುತ್ತೆ, ಕೆಲವು ಡಾಲ್ಸ್ ಗಳು ಬರುತ್ತೆ. ಇದರಲ್ಲಿ ಅಂದ್ರೆ ಅದಿತಿ ಹತ್ರ ಇರೋದು ಒಂದು ಕಿಟ್ಟಿ ಕ್ಯಾಟ್. ಇದನ್ನ ಹಿಂಗ್ ಪ್ರೆಸ್ ಮಾಡಿದ್ರೆ ಆಪರೇಟ್ ಆಗುತ್ತೆ, ಮುಂದೆ ಹೋಗುತ್ತೆ. ಇದರಲ್ಲಿ ಟಕ್ 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 ಅಂತ ಸೌಂಡು ಸಹ ಬರ್ತಾ ಇತ್ತು, ಅದು ಹೋಗ್ಬಿಟ್ಟಿದೆ. ಸೊ ಈ ರೀತಿ ಪುಷ್ ಅಂಡ್ ಗೋ ಟಾಯ್ ಅಂತ ಇದನ್ನ ಕರೀತಾರೆ. ದಿಸ್ ಇಸ್ ವೆರಿ ಗುಡ್ ಟಾಯ್. ತುಂಬಾ ಬೆನಿಫಿಟ್ಸ್ ಇದೆ ಈ ಟಾಯ್ ಇಂದ ತುಂಬಾ ಬೆನಿಫಿಟ್ಸ್ ಇದೆ. ಏನೆಲ್ಲ ಬೆನಿಫಿಟ್ಸ್ ಹೀಗೆ ಹಾಯ್ ಮಾಡಿ, ಹಾಯ್ ಮಾಡ್ಬೇಡಿ ಅಂತ ಯಾರು ಹೇಳಿದವರು? ಹಾಯ್, ಎಸ್, ಅದಿತಿ ಸಿಂಗ್ ಹಾಯ್. ವೆಲ್ಕಮ್ ಬ್ಯಾಕ್ ಟು ಅದಿತಿ ಕೃಷ್ಣ ಯೂಟ್ಯೂಬ್ ಚಾನೆಲ್. ನೀವು ಹೇಳಿ, ವೆಲ್ಕಮ್ ಬ್ಯಾಕ್ ಟು ಅದಿತಿ ಕೃಷ್ಣ ಯೂಟ್ಯೂಬ್ ಚಾನೆಲ್. ಎಸ್, ಈ ಟಾಯ್ ಇಂದ ತುಂಬಾ ಬೆನಿಫಿಟ್ಸ್ ಇದೆ. ಯಾವ್ದಪ್ಪ ಟಾಯ್ ಅಂತಂದ್ರೆ ಪುಷ್ ಅಂಡ್ ಪ್ರೆಸ್ ಅಂಡ್ ಗೋ ಟಾಯ್ ಅಂತ. ಇದನ್ನ ಪ್ರೆಸ್ ಮಾಡಿದ ತಕ್ಷಣ ಅದು ಹೋಗುತ್ತೆ. ಸೊ ನೀವು ನೋಡ್ಬೋದು ಅದಿತಿ, ಅಂದ್ರೆ ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳು ಹತ್ರನೂ ಈ ರೀತಿ ಟಾಯ್ ಇರುತ್ತೆ. ಇದನ್ನ ಯಾಕೆ ಮಕ್ಕಳಿಗೆ ಕೊಡಿಸ್ಬೇಕು, ನಾವು ಯಾವಾಗ್ಲಿಂದ ಕೊಡಿಸ್ಬೇಕು ಅಂತಂದ್ರೆ ಮಕ್ಕಳಿಗೆ 6 months ಆದಾಗ ಹೋಗಿ ಆಟ ಆಡಿಯೋದು. ಎಸ್, ಅದಿತಿ ಆಟ ಆಡ್ತಿರ್ತಾರೆ. ಐ ಕ್ಯಾನ್ ಶೋ ದ್ಯಾಟ್. ಎಸ್, ಆಡು. ಈ ರೀತಿ ಮಗು ಪ್ರೆಸ್ ಮಾಡಬೇಕು, ಅದು ಹೋಗುತ್ತೆ. ಕೊಡಿ, ನಾನು ಮಾಡ್ತೀನಿ. ಗಿಮ್ಮಿ ಮಮ್ಮ ಟರ್ನ್. ಅಲ್ಲೇ ಕೂತ್ಕೊಳ್ಳಿ ನೀವು. ಓಕೆ, ಸಿಟ್ ದೇರ್ ಓನ್ಲಿ. ಇವಾಗ ಅದಿತಿ ಟರ್ನ್. ಅದಿತಿಗೆ ಮಮ್ಮ ಕೊಡ್ತಾರೆ. ಪ್ರೆಸ್ ಮಾಡಿ ಗೋ ಅಂತ ಹೇಳಿ, ಅದು ಬರುತ್ತೆ ನಂಗೆ. ಪ್ರೆಸ್ ಮಾಡಿ ಗೋ. ಯೇ, ಗುಡ್ ಜಾಬ್. ಸೋ ಫಾಸ್ಟ್. ಓಕೆ, ಆಟ ಆಡಿ ನೀವು. ಓಕೆ, ಎಸ್. ಈ ಪ್ರೆಸ್ ಅಂಡ್ ಗೋ ಟಾಯ್ಸ್ ನ ನಾವು ಮಕ್ಕಳಿಗೆ 6 months ಇಂದ ಯೂಸ್ ಮಾಡಬಹುದು. 6 months ಇಂದ ಮಕ್ಕಳಿಗೆ ರೋಲ್ ಓವರ್ ಆಗೋದಕ್ಕೆ ಶುರು ಮಾಡ್ತಿರ್ತಾರೆ, ಕುತ್ಕೊಳ್ಳೋದಕ್ಕೆ ಕಲಿತಿರ್ತಾರೆ. ಕೆಲವು ಮಕ್ಕಳುಗಳು ಕ್ರಾಲ್ ಮಾಡೋದಕ್ಕೆ ಕಲಿತಾ ಇರ್ತಾರೆ. ಈ ರೀತಿ ಕೊಟ್ಟಾಗ ಮಕ್ಕಳಿಗೆ ತುಂಬಾ ಎಕ್ಸೈಟ್ ಆಗುತ್ತೆ. ಅಂತಂದ್ರೆ ನಾವೇ ಪುಷ್ ಮಾಡಿ ಪ್ರೆಸ್ ಮಾಡಿ ಅದನ್ನ ಬಿಟ್ಟಾಗ ಮಗುಗೆ ವಿಜುವಲ್ ಡೆವಲಪ್ಮೆಂಟ್ ತುಂಬಾ ಚೆನ್ನಾಗುತ್ತೆ. ಮೊದಲನೇದು ವಿಜುವಲ್ ಡೆವಲಪ್ಮೆಂಟ್ ತುಂಬಾ ಚೆನ್ನಾಗುತ್ತೆ ಈ ಒಂದು ಟಾಯ್ ಅಲ್ಲಿ, ಪ್ರೆಸ್ ಅಂಡ್ ಗೋ ಟಾಯ್ಸ್ ಇಂದ. ಅಂಡ್ ಮಗುನೇ ಪ್ರೆಸ್ ಮಾಡೋದಕ್ಕೆ ಕಲಿತಾಗ ಫೈನ್ ಮೋಟರ್ ಚೆನ್ನಾಗಿ ಡೆವಲಪ್ ಆಗುತ್ತೆ. ಅದಾದ್ಮೇಲೆ ಗ್ರಾಸ್ ಮೋಟರ್ ಚೆನ್ನಾಗಿ ಡೆವಲಪ್ ಆಗುತ್ತೆ. ಫೈನ್ ಮೋಟರ್ ಡೆವಲಪ್ಮೆಂಟ್ ಯಾವ ರೀತಿ ಆಗುತ್ತೆ ಅಂತಂದ್ರೆ ಮಗು ಅಂತಂದ್ರೆ ಅದನ್ನ ಪ್ರೆಸ್ ಮಾಡೋದಕ್ಕೆ ಚೆನ್ನಾಗಿ ಕಲಿಯುತ್ತೆ. ಹೋಗಿ ತಗೊಂಡ್ ಬನ್ನಿಕ್ಕೋ. ಸೊ ಪ್ರೆಸ್ ಮಾಡೋದಕ್ಕೆ ಚೆನ್ನಾಗಿ ಕಲಿಯುತ್ತೆ. ಕೆಲವು ಒಂದು ಟಾಯ್ಸ್ ಗಳಲ್ಲಿ ವಿಭಿನ್ನವಾದ ಒಂದು ಪ್ರೆಸ್ಸಿಂಗ್ ಒಂದು ಮೆಕ್ಯಾನಿಸಮ್ ನ ಕೊಟ್ಟಿರ್ತಾರೆ. 1 ನಿಮಿಷ ಕಂದ. ಎಕ್ಸಾಂಪಲ್ ಎದೋಡಿ ಗಿಟ. ಈ ಒಂದು ಪ್ರೆಸ್ ಅಂಡ್ ಗೋ ಟಾಯ್ ಅಲ್ಲಿ ಫೈನ್ ಮೋಟರ್ ಯಾವ ತರ ಚೆನ್ನಾಗುತ್ತೆ ಅಂತಂದ್ರೆ, ಇಟ್ಕೊಳ್ಳಿ, ಇದರಲ್ಲಿ ಮಗು ಫುಲ್ ಕೈನ ಹೀಗೆ ಪ್ರೆಸ್ ಮಾಡಬೇಕು, ಅವಾಗ ಆಗುತ್ತೆ. ಕೆಲವೊಂದ್ರಲ್ಲಿ ಜಸ್ಟ್ ಒಂದು ಬಟನ್ ತರ ಇರುತ್ತೆ, ಅದನ್ನ ಪ್ರೆಸ್ ಮಾಡುದು. ಸೊ ಡಿಫ್ರೆಂಟ್ ಟಾಯ್ ಅಲ್ಲಿ ಡಿಫ್ರೆಂಟ್ ಆಗಿ ಫೈನ್ ಮೋಟರ್ ಚೆನ್ನಾಗಿ ಡೆವಲಪ್ ಆಗುತ್ತೆ. ಅಂಡ್ ಗ್ರಾಸ್ ಮೋಟರ್ ಯಾವ ತರ ಅಂತಂದ್ರೆ, ಈ ರೀತಿ ಹಿಂಗ್ ಪ್ರೆಸ್ ಮಾಡಿ ಇದನ್ನ ಬಿಟ್ಟಾಗ ಮಗು ಹೋಗಿ ಎತ್ಕೊಂಡ್ ಬರುವುದು. ಅಕಸ್ಮಾತ್ ಬೆಡ್ ಕೆಳಗಡೆ ಹೋಗಿದ್ರೆ ಮಗು ಬೆಡ್ ಕೆಳಗಡೆ ಹೋಗಿ ಎತ್ಕೊಂಡ್ ಬರುವುದು. ಬೆಂಡ್ ಆಗೋದು ಮಗು. ಅದಿತಿಮಾ ಬೆಂಡ್ ಅಂತಂದ್ರೆ ಮಗು ಫುಲ್ ಬೆಂಡ್ ಆಗಿ ಕೈ ಕಾಲು ಎಲ್ಲಾನು ಮಗು ಮೋಷನ್ ಅಂದ್ರೆ ಮಗು ಕೈ ಕಾಲ್ನ ಎಲ್ಲಾನು ಬಳಸ್ಕೊಂಡು ಅಂತಂದ್ರೆ ಮಗುವಿನ ಒಂದು ಗ್ರಾಸ್ ಮೋಟರ್ ಚೆನ್ನಾಗಿ ಡೆವಲಪ್ ಆಗುತ್ತೆ. ಮಗುವಿನ ಕಾಗ್ನಿಟಿವ್ ಡೆವಲಪ್ಮೆಂಟ್ ತುಂಬಾ ಚೆನ್ನಾಗುತ್ತೆ. ಯಾವ ರೀತಿ ಕಾಗ್ನಿಟಿವ್ ಡೆವಲಪ್ಮೆಂಟ್ ಅಂತಂದ್ರೆ, ಎಷ್ಟು ಪ್ರೆಸ್ ಮಾಡಬೇಕು, ಎಷ್ಟು ಬಿಡಬೇಕು, ಹೋಗ್ತಿಲ್ಲ ಅಂತಂದ್ರೆ ಬೇರೆ ಜಾಗದಲ್ಲಿ ಬಿಡ್ಬೇಕಾ, ಈ ರೀತಿಯಾದ ಒಂದು ಡೆವಲಪ್ಮೆಂಟ್ ಈ ಒಂದು ಪ್ರೆಸ್ ಅಂಡ್ ಗೋ ಡೆವಲಪ್ಮೆಂಟ್ ಅಲ್ಲಿ, ಪ್ರೆಸ್ ಅಂಡ್ ಗೋ ಟಾಯ್ ಅಲ್ಲಿ ಚೆನ್ನಾಗಿ ಡೆವಲಪ್ ಆಗುತ್ತೆ. ಅಂಡ್ ನೆಕ್ಸ್ಟ್ ಸ್ಪೇಷಿಯಲ್ ಅವೇರ್ನೆಸ್ ಬರುತ್ತೆ ಮಗುಗೆ. ಓಕೆ, ಇಷ್ಟು ಪ್ರೆಸ್ ಮಾಡಿದ್ರೆ ಇದು ಇಷ್ಟು ದೂರ ಹೋಗುತ್ತೆ, ಇಷ್ಟು ಪ್ರೆಸ್ ಮಾಡಿದ್ರೆ ಇಷ್ಟು ದೂರ ಹೋಗುತ್ತೆ ಅಂತ ಸ್ಪೇಷಿಯಲ್ ಅವೇರ್ನೆಸ್ ಗೊತ್ತಾಗುತ್ತೆ. ಮತ್ತು ಸೆನ್ಸರಿ ಡೆವಲಪ್ಮೆಂಟ್ ತುಂಬಾ ಚೆನ್ನಾಗುತ್ತೆ. ಇದರಿಂದ ಸೌಂಡ್ ಬರುತ್ತೆ. ಮಗು ವಿಜುವಲ್ ಡೆವಲಪ್ಮೆಂಟ್ ಅಂತ ಅವಾಗಲೇ ಹೇಳಿದ್ನಲ್ಲ, ಅದೇ ರೀತಿ ಮಗುಗೆ ಸೆನ್ಸರಿ ಡೆವಲಪ್ಮೆಂಟ್ ತುಂಬಾ ಚೆನ್ನಾಗುತ್ತೆ.
ಅಂಡ್ ಈ ಒಂದು ಪ್ರೆಸ್ ಅಂಡ್ ಗೋ ಟಾಯ್ ಅಲ್ಲಿ ಮಕ್ಕಳಿಗೆ ಬ್ಯಾಲೆನ್ಸ್ ಅನ್ನೋದು ತುಂಬಾ ಚೆನ್ನಾಗಿ ಬರುತ್ತೆ. ಇಫ್ ಯು ಆರ್ ಯೂಸಿಂಗ್ ಫ್ರಮ್ 6 months, ಈ ಒಂದು ಪ್ರೆಸ್ ಅಂಡ್ ಗೋ ಟಾಯ್ ಅಲ್ಲಿ ಮಕ್ಕಳು ಬ್ಯಾಲೆನ್ಸ್ ತುಂಬಾ ಚೆನ್ನಾಗಿ ಕಲಿತಾರೆ. ಕುತ್ಕೊಳ್ಳೋದಕ್ಕೂ ಇದು ಸಪೋರ್ಟ್ ಮಾಡುತ್ತೆ. ಅಂತಂದ್ರೆ ಮಗು ಕುತ್ಕೊಂಡಿರುತ್ತೆ, ಇದು ಮುಂದೆ ಹೋದಾಗ ಇನ್ನೂ ಎಂತೂಸಿಯಾಸ್ಟಿಕ್ ಆಗುತ್ತೆ ಮಗುಗೆ ಕುತ್ಕೊಳ್ಳೋದಕ್ಕೆ. ಅಂಡ್ ಮಕ್ಕಳು 9 ತಿಂಗಳು, 11 ತಿಂಗಳು ಅಥವಾ 12 ತಿಂಗಳು, 1 ವರ್ಷದ ಮೇಲೆ ಮಕ್ಕಳಿಗೆ ಬ್ಯಾಲೆನ್ಸ್ ಅನ್ನೋದು ಅಂತಂದ್ರೆ ಪ್ರೆಸ್ ಮಾಡಿದಾಗ ಎಷ್ಟು ಹೋಗುತ್ತೆ ಅಂಡ್ ಮಗು ಹೋಗಿ ಎತ್ಕೊಂಡು ಬಂದಾಗ ಬ್ಯಾಲೆನ್ಸಿಂಗ್ ಅನ್ನೋದು ತುಂಬಾ ಚೆನ್ನಾಗಿ ಬರುತ್ತೆ. ವಾಕಿಂಗ್ ಅಲ್ಲಿ ಚೆನ್ನಾಗಿ ಬ್ಯಾಲೆನ್ಸ್ ಬರುತ್ತೆ. ಮಗು ತಪ್ಪೆಜ್ಜೆ ಇಟ್ಟಿದ್ರೆ ಅಂತಂದ್ರೆ 2-3 ಹೆಜ್ಜೆ ಇಟ್ಟಿದ್ರೆ ಮಗುಗೆ ಬ್ಯಾಲೆನ್ಸ್ ತುಂಬಾ ಚೆನ್ನಾಗಿ ಬರುತ್ತೆ. ಅಂಡ್ ನೆಕ್ಸ್ಟ್ ಮಕ್ಕಳು ಪ್ರಾಬ್ಲಮ್ ಸಾಲ್ವಿಂಗ್ ಚೆನ್ನಾಗಿ ಕಲಿತಾರೆ ಇದರಿಂದ. ಅಂತಂದ್ರೆ ಮಗುಗೆ ಇದು ಒಂದು ಏನು ಆಬ್ಸ್ಟಿಕಲ್ಸ್ ನ ಕ್ರಾಸ್ ಮಾಡ್ಕೊಂಡು ಅದರಿಂದ ಕಲಿಯೋದಕ್ಕೆ ತುಂಬಾ ಚೆನ್ನಾಗಿ ಈ ಟಾಯ್ ಸಪೋರ್ಟ್ ಮಾಡುತ್ತೆ. ಅಂಡ್ ಮಕ್ಕಳ ಕ್ರಿಯೇಟಿವಿಟಿ ಚೆನ್ನಾಗಿ ಡೆವಲಪ್ ಆಗುತ್ತೆ. ಅಂತಂದ್ರೆ ಇದು ಎಕ್ಸಾಂಪಲ್, ಇದು ಒಂದೇ ರೀತಿ ನಾನು ಟಾಯ್ ತೋರಿಸ್ತಾ ಇದ್ದೀನಿ. ಇದೇ ರೀತಿ ಸಾಕಷ್ಟು ಟಾಯ್ಸ್ ಗಳು ಮಾರ್ಕೆಟ್ ಅಲ್ಲಿ ಅವೈಲೇಬಲ್ ಇದೆ. ಅಂಡ್ ಕ್ರಿಯೇಟಿವಿಟಿ ಚೆನ್ನಾಗಿ ಡೆವಲಪ್ ಆಗುತ್ತೆ. ಇನ್ನು ಇದೇ ರೀತಿ ಟಾಯ್ ಅಲ್ಲಿ, ಪ್ರೆಸ್ ಅಂಡ್ ಗೋ ಟಾಯ್ ಅಲ್ಲಿ ಡಿಫ್ರೆಂಟ್ ಮೋಷನ್ಸ್ ಆಫ್ ಪ್ರೆಸ್ಸಿಂಗ್ ಇರುತ್ತೆ. ಸೊ ಅವಾಗ ಮಕ್ಕಳ ಕ್ರಿಯೇಟಿವಿಟಿ ಚೆನ್ನಾಗಿ ಡೆವಲಪ್ ಆಗುತ್ತೆ. ಏನು ಮಕ್ಕಳ ಕ್ರಿಯೇಟಿವಿಟಿ ಚೆನ್ನಾಗಿ ಡೆವಲಪ್ ಆಗುತ್ತೆ. ಅಂಡ್ ಫೈನ್ ಮೋಡ್. ಅಂಡ್ ಈ ಪ್ರೆಸ್ ಅಂಡ್ ಗೋ ಟಾಯ್ ಅಲ್ಲಿ ಮಕ್ಕಳಿಗೆ ಟೂ ಹ್ಯಾಂಡ್ ಕೋಆರ್ಡಿನೇಷನ್ ಚೆನ್ನಾಗಿ ಡೆವಲಪ್ ಆಗುತ್ತೆ. ಅಂಡ್ ಐ ಹ್ಯಾಂಡ್ ಕೋಆರ್ಡಿನೇಷನ್ ಚೆನ್ನಾಗಿ ಡೆವಲಪ್ ಆಗುತ್ತೆ. ಟೂ ಹ್ಯಾಂಡ್ ಕೋಆರ್ಡಿನೇಷನ್ ಹೇಗಪ್ಪ ಅಂತಂದ್ರೆ, ಕೆಲವು ಮಕ್ಕಳುಗಳು ಈಗ ಈ ರೀತಿ ಕೆಳಗಡೆ ಇಟ್ಬಿಟ್ಟು ಈ ರೀತಿ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಕೆಲವು ಮಕ್ಕಳುಗಳು 2 ಕೈಯಲ್ಲೂ ಇಟ್ಕೊಂಡು ಈ ರೀತಿ ಪ್ರೆಸ್ ಮಾಡಿ ಅದಾದ್ಮೇಲೆ ಕೆಳಗಡೆ ಜುಯಿ ಅಂತ ಬಿಡ್ತಾರೆ. ಅಂಡ್ ಐ ಹ್ಯಾಂಡ್ ಕೋಆರ್ಡಿನೇಷನ್ ಯಾವ ರೀತಿ ಅಂತಂದ್ರೆ, ಮಗು ಇದನ್ನ ಪ್ರೆಸ್ ಮಾಡಿ ಬಿಟ್ಟಾಗ ಅಂಡ್ ಮಗು 2 ಕೈನ ಯೂಸ್ ಮಾಡಿದಾಗ, ಐ ಹ್ಯಾಂಡ್ ಹೇಗೆ ಅಂತಂದ್ರೆ ಮಗು ಎತ್ಕೊಂಡಿದ್ದಾಗ ಇದನ್ನ ಪ್ರೆಸ್ ಮಾಡಿದಾಗ ಇದನ್ನ ನೋಡ್ತಾನೆ ಇರುತ್ತೆ. ಸೊ ಇದರಿಂದ ವಿಜುವಲ್ ಡೆವಲಪ್ಮೆಂಟ್ ಖಂಡಿತವಾಗ್ಲೂ ಪ್ರತಿಯೊಂದು ಟಾಯ್ ಅಲ್ಲಿ ಡಿಫ್ರೆಂಟ್ ಆದ ಒಂದು ಮೈಲ್ ಸ್ಟೋನ್ಸ್ ಕನೆಕ್ಷನ್ ಇದ್ದೇ ಇರುತ್ತೆ. ಇದರಿಂದ ಲ್ಯಾಂಗ್ವೇಜ್ ಸಹ ಡೆವಲಪ್ ಮಾಡಬಹುದು. ಮಗುಗೆ ಇದನ್ನ ಪ್ರೆಸ್ ಅಂತ ಹೇಳ್ಕೊಡ್ಬಹುದು, ಹೋಗುವಾಗ ಗೋ ಅಂತ ಹೇಳ್ಕೊಡ್ಬಹುದು. ಅಂಡ್ ಮಗು ಎತ್ಕೊಂಡ್ ಬಂದು ನಿಮಗ್ ಕೊಟ್ಟಾಗ ಇದನ್ನ ಎತ್ಕೊಂಡ್ ಬನ್ನಿ, ತಗೊಂಡ್ ಬನ್ನಿ, ಇದನ್ನ ಪ್ರೆಸ್ ಮಾಡಿ ಬಿಡೋಣ, ಮಮ್ಮ ಟರ್ನ್. ಅಂಡ್ ಸೋಷಿಯಲ್ ಸ್ಕಿಲ್ ಚೆನ್ನಾಗಿ ಡೆವಲಪ್ ಆಗುತ್ತೆ. ಸೋಷಿಯಲ್ ಸ್ಕಿಲ್ ಯಾವುದು ಅಂತಂದ್ರೆ, ಯೂಶಲಿ ಈ ಟಾಯ್ ಅಲ್ಲಿ ನಾನು ಅದಿತಿ ಜೊತೆ ಯಾವ ರೀತಿ ಆಟ ಆಡ್ತೀನಿ ಅಂತಂದ್ರೆ, ಅದಿತಿನ ಆ ಕಡೆ ಕೂರಿಸಿ ನಾನು ಈ ಕಡೆ ಕುತ್ಕೊಂಡು ಆ ಕಡೆಯಿಂದ ಅದಿತಿ ನನಗೆ ಕಳಿಸ್ತಾರೆ, ಈ ಕಡೆಯಿಂದ ನಾನು ಅದಿತಿಗೆ ಕಳಿಸ್ತೀನಿ. ಟರ್ನ್ ಟೇಕಿಂಗ್ ಚೆನ್ನಾಗಿ ಕಲಿತಾರೆ ಮಕ್ಕಳು. ಈ ಟಾಯ್ ಅಲ್ಲಿ ಅದಿತಿನ ಆ ಕಡೆ ಕೂರಿಸಿ ನಾನು ಈ ಕಡೆ ಕುತ್ಕೊಂಡು ನಾನು ಈ ರೀತಿ ಪ್ರೆಸ್ ಮಾಡಿ ಅವ್ರಿಗೆ ಕಳಿಸ್ತೀನಿ, ಅವ್ರು ಆ ಕಡೆಯಿಂದ ಪ್ರೆಸ್ ಮಾಡಿ ನನಗೆ ಕಳಿಸ್ತಾರೆ. ಅಂತಂದ್ರೆ ಗ್ರಾಸ್ ಮೋಟರ್ ಅಲಾಂಗ್ ವಿತ್ ಸೋಷಿಯಲ್ ಸ್ಕಿಲ್ ಚೆನ್ನಾಗುತ್ತೆ. ಟರ್ನ್ ಟೇಕಿಂಗ್ ತಗೊಳ್ತೀವಿ, ಅದಿತಿ ಟರ್ನ್, ಮಮ್ಮ ಟರ್ನ್, ಈ ರೀತಿ. ಸೊ ಸಾಕಷ್ಟು ಬೆನಿಫಿಟ್ಸ್ ಇದೆ. ಸೋಷಿಯಲ್ ಸ್ಕಿಲ್ಸ್ ಚೆನ್ನಾಗಿ ಡೆವಲಪ್ ಆಗುತ್ತೆ, ಕಾಗ್ನಿಟಿವ್ ಚೆನ್ನಾಗಿ ಡೆವಲಪ್ ಆಗುತ್ತೆ, ಲ್ಯಾಂಗ್ವೇಜ್ ಸ್ಕಿಲ್ ಚೆನ್ನಾಗಿ ಡೆವಲಪ್ ಆಗುತ್ತೆ, ಫೈನ್ ಮೋಟರ್, ಗ್ರಾಸ್ ಮೋಟರ್, ಸ್ಪೇಷಿಯಲ್ ಅವೇರ್ನೆಸ್ ಬರುತ್ತೆ ಮಕ್ಕಳಿಗೆ, ಬ್ಯಾಲೆನ್ಸ್ ಚೆನ್ನಾಗಿ ಬರುತ್ತೆ, ಕೋಆರ್ಡಿನೇಷನ್ ಚೆನ್ನಾಗಿ ಬರುತ್ತೆ, ಇಮ್ಯಾಜಿನೇಷನ್ ಚೆನ್ನಾಗಿ ಬರುತ್ತೆ, ಅಂಡ್ ಕ್ರಿಯೇಟಿವಿಟಿ ಚೆನ್ನಾಗಿ ಬರುತ್ತೆ. ಇಷ್ಟೆಲ್ಲ ಬೆನಿಫಿಟ್ಸ್ ಈ ಒಂದು ಪುಟ್ಟ ಪ್ರೆಸ್ ಅಂಡ್ ಗೋ, ಓ ಮೈ ಗಾಡ್ ಬಿದೋಯ್ತು, ಎಸ್, ಈ ಒಂದು ಪುಟ್ಟ ಪ್ರೆಸ್ ಅಂಡ್ ಗೋ ಟಾಯ್ ಅಲ್ಲಿ ಮಕ್ಕಳಿಗೆ ಇಷ್ಟೆಲ್ಲ ಬೆನಿಫಿಟ್ಸ್ ಆಗುತ್ತೆ. ಸೊ ಇದಾಗಿತ್ತು ಇವತ್ತಿನ ಪ್ರೆಸ್ ಅಂಡ್ ಗೋ ಟಾಯ್. ಸೊ ದಿಸ್ ಇಸ್ ವೆರಿ ಈಸಿ ಟಾಯ್, ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ಅಂಡ್ ವೆರಿ ಕ್ರಿಯೇಟಿವಿಟಿ ಆಗಿರುತ್ತೆ. ಸೊ ಈ ಟಾಯ್ ಮಾರ್ಕೆಟ್ ಅಲ್ಲಿ ಡಿಫ್ರೆಂಟ್ ಟಾಯ್ಸ್ ಅವೈಲೇಬಲ್ ಇದೆ. ಸೊ ಈ ಟಾಯ್ ನ ಮಕ್ಕಳಿಗೆ ನಾವು 6 months ಇಂದ ಕೊಡ್ಬೋದು. ಅಂಟಿಲ್ 18 months ವರ್ಗು ಮಕ್ಕಳು ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ. ಕೆಲವು ಮಕ್ಕಳುಗಳು ಇನ್ನೂ 2 ವರ್ಷ 2.5 ವರ್ಷ ಆದ್ಮೇಲೆ ಎಂಜಾಯ್ ಮಾಡ್ತಾರೆ. ದಿಸ್ ಇಸ್ ಡೆಫಿನೆಟ್ಲಿ ಎಂಜಾಯಬಲ್ ಟಾಯ್. ಎಸ್, ಸೊ ಸಿ ಯು ಟಾಟಾ. ನೆಕ್ಸ್ಟ್ ಟಾಯ್ ಸೀರೀಸ್ ಅಲ್ಲಿ ಇನ್ನೊಂದು ಟಾಯ್ ಜೊತೆ ನಾನು ಇನ್ನೊಂದು ಟಾಯ್ ಬಗ್ಗೆ ನಾನು ಇನ್ಫಾರ್ಮೇಶನ್ ಕೊಡ್ತೀನಿ. ಅದಿತಿ, ಸೇ ಬಾಯ್, ಸ್ಮೈಲ್ ಅಂಡ್ ಸೇ ಬಾಯ್. ಎಸ್, ಬಾಯ್, ಸಿ ಯು. ಪ್ಲೀಸ್ ಸಬ್ಸ್ಕ್ರೈಬ್ ಟು Aditi Krishna YouTube channel. Yes, good.